ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 10 ಸೃಷ್ಟಿ ಪ್ರಭೇದಗಳು. ಇದರಿಂದ ಇವತ್ತು 21ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 21. ತಿರಶ್ಚಾಮಷ್ಟಮ ಸರ್ಗ ಸೋಷ್ಟಾ ವಿಂಶದ್ವಿಧೋ ಮತಃ ಅವಿದೋ ಭೂರಿತಮಸೋ ಘ್ರಾಣಜ್ಞ ಹೃದಯ ವೇದಿನಃ. ಅನುವಾದ: 8ನೆಯ ಸೃಷ್ಟಿ ಕೆಳಮಟ್ಟದ ಜೀವಿಗಳದು. ಅವುಗಳಲ್ಲಿ 28 ವಿವಿಧ ಪ್ರಕಾರಗಳಿವೆ. ಅವುಗಳೆಲ್ಲವೂ ತುಂಬಾ ಮೂಢ ಜೀವಿಗಳು ಮತ್ತು ಅಜ್ಞಾನಿಗಳು. ಅವು ತಮಗೆ ಅಪೇಕ್ಷಿತವಾದುದನ್ನು ಮೂಸಿ ನೋಡಿ ತಿಳಿಯುತ್ತವೆ, ಆದರೆ ಮನಸ್ಸಿನಲ್ಲಿ ಯಾವುದನ್ನು ನೆನಪಿಟ್ಟುಕೊಳ್ಳಲು ಅನರ್ಹವಾಗಿರುತ್ತವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತನ ಬಹಿರಂಗ ಶಕ್ತಿಯಿಂದಾಗಿರುವಂತಹ ಕೆಲವೊಂದು ನೈಸರ್ಗಿಕ ಸೃಷ್ಟಿಗಳು ಯಾವ್ದ್ಯಾವುದು ಅದನ್ನೆಲ್ಲ ತಿಳ್ಕೊಂಡಿದ್ವಿ. ಆಮೇಲೆ ಬ್ರಹ್ಮ ಏನು ಸೃಷ್ಟಿ ಮಾಡ್ತಾನೋ ಅದರ ಬಗ್ಗೆ ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ. ಬ್ರಹ್ಮ ರಜೋಗುಣದ ಅವತಾರ. ಅವನು ಭಗವಂತನ ಹಾಗೇನೆ ಸೃಷ್ಟಿ ಮಾಡೋದ್ರಲ್ಲಿ ಮೇಧಾಶಕ್ತಿಯನ್ನ ಹೊಂದಿರುವಂಥವನು. ಮತ್ತೆ 7ನೇ ಸೃಷ್ಟಿ ಏನು ಅಂದ್ರೆ ಸ್ಥಾವರಗಳದ್ದು, ಅಂದ್ರೆ ಹಣ್ಣಿನ ಮರಗಳು, ಗಿಡಗಳು, ಬಳ್ಳಿಗಳು, ನಾಶವಾಗುವಂಥ ಸಸ್ಯಗಳು, ಮತ್ತೆ ಹಣ್ಣು ಮಾಗೋವರೆಗೂ ಇದ್ದು ಆಮೇಲೆ ನಾಶವಾಗುವಂಥ ಮರಗಿಡಗಳು, ಹೂವೇ ಬಿಡದೆ ಹಣ್ಣು ಬಿಡುವಂಥ ಮರಗಳು, ಆಧಾರನೇ ಇಲ್ಲದೆ ಇರುವಂಥ ಬಳ್ಳಿಗಳು, ಆಮೇಲೆ ಹೂ ಬಿಡುವಂಥ ಮತ್ತೆ ಹಣ್ಣು ಬಿಡುವಂಥ ಮರಗಳು, ಇದೆಲ್ಲವೂ ಕೂಡ ಸ್ಥಾವರ, ವೃಕ್ಷಗಳು ಮತ್ತೆ ಸಸ್ಯಗಳು. ಇದೆಲ್ಲಾನು ಕೂಡ ಊರ್ಧ್ವಮುಖವಾಗಿ ತಮ್ಮ ಜೀವಿಕೆಯನ್ನ ಕಾಣುತ್ತೆ. ಮತ್ತು ಅದೆಲ್ಲ ಜಡವಾಗಿರುವಂಥದ್ದು, ಆದರೆ ಆಂತರ್ಯದಲ್ಲಿ ಅದಕ್ಕೂ ಕೂಡ ವೇದನೆ, ಸಂವೇದನೆ ಅನ್ನೋದು ಇರುವಂಥದ್ದು. ಇವೆಲ್ಲ ಬೇಕಾದಷ್ಟು ವೈವಿಧ್ಯತೆಯಿಂದ ಕೂಡಿದೆ. ಅಂದರೆ ಬೇರೆ ಬೇರೆ ರೀತಿಯ ಗಿಡಮರಗಳೆಲ್ಲ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತಂದ್ರೆ, 8ನೇ ಸೃಷ್ಟಿ ಯಾವುದು ಅಂತಂದ್ರೆ ಕೆಳಮಟ್ಟದ ಜೀವಿಗಳು. ಈಗ ಶ್ರೇಷ್ಠವಾಗಿರುವಂಥ ದೇವತೆಗಳ ಒಂದು ಜನ್ಮ ಆಯಿತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಕೆಳಮಟ್ಟದ ಜೀವಿಗಳು ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಅದರಲ್ಲಿ 28 ವಿವಿಧ ಪ್ರಕಾರಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ತುಂಬಾನೇ ಮೂಢ ಜೀವಿಗಳು ಮತ್ತೆ ಅಜ್ಞಾನಿಗಳು. ಯಾವುದಕ್ಕೆ ಜ್ಞಾನನೇ ಇಲ್ವೋ, ಅಜ್ಞಾನದಲ್ಲಿ ತುಂಬಿದ್ಯೋ ಮತ್ತೆ ಮೂಢರಾಗಿದ್ದಾರೋ ಅಂಥ ಜೀವಿಗಳು. ಅವು ಏನು ಅಂತಂದ್ರೆ ತಮಗೇನು ಬೇಕೋ ಅದನ್ನ ಮೂಸು ನೋಡಿ ಗೊತ್ತಾಗುತ್ತೆ ಅದಕ್ಕೆ, ಓ ಈ ರೀತಿ ಇದೆ ಅಂತಂದ್ಬಿಟ್ಟು. ಆದರೆ ಅದು ಮನಸ್ಸಲ್ಲಿ ಯಾವುದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಆಗೋದಿಲ್ಲ, ಆ ಶಕ್ತಿ ಅದಕ್ಕೆ ಇರೋದಿಲ್ಲ. ಇದನ್ನ ಕೆಳಮಟ್ಟದ ಜೀವಿಗಳು ಅಂತ ಹೇಳೋದು. ಏನು ಅದೇನಾದ್ರೂ ಒಂದು ತಿಳ್ಕೋಬೇಕು ಅಂತಂದ್ರೆ ಮೂಸು ನೋಡಿ ತಿಳ್ಕೊಳ್ಳುತ್ತೆ ಹೊರತು ಅದನ್ನ ನೆನಪಲ್ಲೂ ಇಟ್ಕೊಳ್ಳೋದಿಲ್ಲ. ಅಂತ ಜೀವಿಗಳನ್ನ ಸೃಷ್ಟಿ ಮಾಡ್ತಾನೆ. ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈಗ ತಿಳ್ಕೊಳ್ಳೋಣ. ವೇದಗಳಲ್ಲಿ ಕ್ಷುದ್ರ ಪ್ರಾಣಿಗಳ ಕುರುಹುಗಳನ್ನು ಈ ಕೆಳಗಿನಂತೆ ವರ್ಣಿಸಲಾಗಿದೆ. ನೋಡಿ, ಇಲ್ಲಿ ಒಂದು ಶ್ಲೋಕವನ್ನ ಕೊಟ್ಟಿದ್ದಾರೆ. ವೇದಗಳಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ ಅಂತ ನಾನು ಆ ಶ್ಲೋಕವನ್ನ ಸುಮ್ಮನೆ ಹಾಗೆ ಓದ್ತೀನಿ. ಅಥೇತರೇಷಾಂ ಪಶೂನಾ ಹಶನಾಪಿ ಪಾಸೆ ಏವಾಭಿವಿಜ್ಞಾನಂ ನ ವಿಜ್ಞಾತಂ ವದಂತಿ ನ ವಿಜ್ಞಾತಂ ಪಶ್ಯಂತಿ ನ ವಿದುಃ ಶ್ವಸ್ತನಂ ನ ಲೋಕಾಲೋಕಾವ್ ಇತಿ ಯದ್ ವಾ ಭೂರಿತಮಸೋ ಬಹುರುಷ ಘ್ರಾಣೇನೈವ ಜಾನಂತಿ ಹೃದ್ಯಂ ಪ್ರತಿ ಸ್ವಪ್ರಿಯಂ ವಸ್ತು ಏವ ವಿಂದಂತಿ ಭೋಜನ ಶಯನಾದಿ ಅರ್ಥಂ ಗೃಹ್ಣಂತಿ. ಇದು ಶ್ಲೋಕ. ನನಗೆ ಶ್ಲೋಕ ಓದಕ್ ಬರಲ್ಲ, ಅಲ್ಲಿ ಏನಿದೆಯೋ ಸುಮ್ಮನೆ ಹಾಗೆ ಓದ್ಕೊಂಡು ಹೋಗಿದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸಿ. ಇದರ ಅರ್ಥ ಏನು ಅಂತಂದ್ರೆ, ಕ್ಷುದ್ರ ಪ್ರಾಣಿಗಳಿಗೆ ತಮ್ಮ ಹಸಿವು ಬಾಯಾರಿಕೆಗಳ ಜ್ಞಾನ ಮಾತ್ರ ಇರುತ್ತೆ. ಅವುಗಳಿಗೆ ಸಂಚಿತ ಜ್ಞಾನವಿಲ್ಲ, ದರ್ಶನವೂ ಇಲ್ಲ. ಅವು ಔಪಚಾರಿಕತೆಗಳನ್ನು ಅವಲಂಬಿಸುವುದಿಲ್ಲವೆಂಬುದನ್ನು ಅವುಗಳ ನಡತೆಯೇ ತೋರಿಸಿಕೊಡುತ್ತದೆ. ಅವು ತುಂಬ ಅಜ್ಞಾನಿಗಳಾಗಿರುತ್ತವೆ. ಮೂಸಿ ನೋಡುವುದರಿಂದ ಮಾತ್ರ ಅವು ತಮಗೆ ಅಪೇಕ್ಷಿತವಾದುದನ್ನು ತಿಳಿಯುತ್ತವೆ. ಅಂತಹ ಬುದ್ಧಿಯಿಂದ ಮಾತ್ರ ಅವು ತಮಗೆ ಯಾವುದು ಅನುಕೂಲ ಯಾವುದು ಅನಾನುಕೂಲ ಎನ್ನುವುದನ್ನು ತಿಳಿಯುತ್ತವೆ. ಅವುಗಳ ಜ್ಞಾನ ಕೇವಲ ಆಹಾರ ಶಯನಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಆದ್ದರಿಂದ ಹುಲಿಯಂತಹ ಅತ್ಯಂತ ಕ್ರೂರವಾದ ಕೆಳಜಾತಿಯ ಪ್ರಾಣಿಗಳನ್ನು ನಿಯಮಿತವಾಗಿ ಆಹಾರ ಹಾಗೂ ಶಯನ ವ್ಯವಸ್ಥೆಯನ್ನು ಒದಗಿಸುವುದರಿಂದಲೇ ಪಳಗಿಸಬಹುದು. ಸರ್ಪಗಳನ್ನು ಮಾತ್ರ ಅಂತಹ ವ್ಯವಸ್ಥೆಯಿಂದ ಪಳಗಿಸಲಾಗದು.
ನೋಡಿ ಇಲ್ಲಿ ಈ ಒಂದು ಶ್ಲೋಕದ ಅರ್ಥ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಕ್ಷುದ್ರ ಪ್ರಾಣಿಗಳು ಅಂದ್ರೆ ಕೆಳ ಮಟ್ಟದ ಪ್ರಾಣಿಗಳಿರುತ್ತಲ್ಲ, ಅವು ತಮ್ಮ ಹಸಿವು ಮತ್ತೆ ಬಾಯಾರಿಕೆ ಇಷ್ಟನ್ನ ಪೂರೈಸ್ಕೊಳ್ಳುವಷ್ಟು ಜ್ಞಾನ ಮಾತ್ರ ಅದಕ್ಕಿರತ್ತೆ. ಆಯ್ತಾ? ಅದಕ್ಕೆ ಸಂಚಿತ ಜ್ಞಾನ ಇಲ್ಲ ಅಂತಂದ್ರೆ ಏನು? ಅದು ಕೂಡಿಟ್ಕೊಳ್ಳಲ್ಲ ಜ್ಞಾನವನ್ನ. ಅಂದ್ರೆ ಅದಕ್ಕೆ ನೆನಪಿನ ಶಕ್ತಿನೂ ಇರೋದಿಲ್ಲ. ಒಳಗಡೆ ಅದನ್ನ ಜ್ಞಾನವನ್ನ ಕೂಡಿಟ್ಕೊಳ್ಳೋದಿಲ್ಲ. ಸಂಚಿತ ಅಂತಂದ್ರೇನು? ಇಟ್ಕೊಳ್ಳೋದು ನಮ್ಮತ್ರ. ಆ ರೀತಿ ಜ್ಞಾನ ಇಲ್ಲ. ಮತ್ತೆ ನೋಡೋದು ಇಲ್ಲ, ದರ್ಶನ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಅದು ಯಾವುದೇ ರೀತಿಯ ಔಪಚಾರಿಕತೆಗಳನ್ನ, ಈಗ ಮನುಷ್ಯ ಅಂತಂದ್ರೆ ಬೇಕಾದಷ್ಟು ಅವನು ಔಪಚಾರಿಕತೆಯನ್ನ ತೋರಿಸ್ಬೇಕಾದ್ರೆ, ನಾವು ಯಾರಾದ್ರೂ ಗ್ರೀಟ್ ಮಾಡಿದಾಗ ನಾವು ಅವರಿಗೆ ಧನ್ಯವಾದಗಳು, ಅವ್ರೇನಾದ್ರೂ ಸಹಾಯ ಮಾಡಿದಾಗ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾರಾದ್ರೂ ಬಂದಾಗ ನಮಸ್ಕಾರ ಮಾಡ್ತೀವಿ. ಅವ್ರು ಏನಾದ್ರೂ ನಮ್ಗೆ ಹೆಲ್ಪ್ ಮಾಡಿದಾಗ ನಾವು ಅವ್ರಿಗೆ ಮಾಡ್ತೀವಿ. ಈ ರೀತಿ ಬೇರೆ ಬೇರೆ ರೀತಿಯದ್ದನ್ನ, ಮತ್ತೆ ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ಹೀಗೆ ಮಾಡಬೇಕು ಅಂತೆಲ್ಲ ಇರುತ್ತೆ ಅದಕ್ಕೆ. ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಲ್ವಾ? ಆ ರೀತಿಯ ಯಾವುದೇ ರೀತಿಯ ಔಪಚಾರಿಕತೆಗಳನ್ನ ಅವಲಂಬಿಸಿರೋದಿಲ್ಲ ಅದು. ಅದು ಹೇಗೆ ಬೇಕೋ ಹಾಗೆ ನಡ್ಕೊಳ್ಳುತ್ತೆ. ಅದು ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಅದು ನಡ್ಕೊಳ್ಳೋ ರೀತಿಯಲ್ಲೇ ನಮಗೆ ಅದು ಗೊತ್ತಾಗಿರುತ್ತೆ. ಯಾಕೆ? ಆಮೇಲೆ ಅವು ತುಂಬಾನೇ ಅಜ್ಞಾನಿಗಳಾಗಿರುತ್ತೆ. ಬರೀ ಮೂಸ್ ನೋಡೋದ್ರಿಂದ ಮಾತ್ರನೇ ಅದು ನಮಗೆ ಬೇಕಾ, ನಮಗೆ ಬೇಡವಾ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಮೂಸ್ ನೋಡೋದ್ರಿಂದಾನೇ ಈಗ ನಾವು ಇರುವೆ ಆಗಿರಬಹುದು, ಇನ್ನು ಬೇರೆ ಬೇರೆದು ಪ್ರಾಣಿಗಳನ್ನ, ಮತ್ತೆ ಕ್ರಿಮಿ ಕೀಟಗಳನ್ನ ಎಲ್ಲ ನೋಡ್ತೀವಿ ನೋಡಿ. ಅದು ಬರೀ ತಾನು ವಾಸನೆ ನೋಡೋದ್ರ ಮೂಲಕ ಅದು ತಿಳ್ಕೊಳ್ತಾ ಇರುತ್ತೆ. ಆ ಕಡೆ ಈ ಕಡೆ ಹೋಗೋದು ಅದೆಲ್ಲ ಮಾಡುತ್ತೆ, ನೋಡಿರ್ತೀವಿ ನಾವು. ಸೊ ನನಗೆ ಯಾವುದು ಬೇಕು, ಯಾವುದು ಬೇಡ, ಇದು ನನಗೆ ಒಳ್ಳೇದಾ ಅಥವಾ ಏನೋ ಒಂದು ಅದು ಯೋಚನೆ ಮಾಡುತ್ತೆ. ಇದು ನನಗೆ ಅನುಕೂಲವಾಗಿದ್ಯಾ, ಅನಾನುಕೂಲವಾಗಿದ್ಯಾ, ಅದೆಲ್ಲ ತಾನು ಮೂಸ್ ನೋಡೋದ್ರಿಂದ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ. ಅಂತ ಬುದ್ಧಿಯಿಂದ ಅದು ತಮಗೆ ಬೇಕಾಗಿರೋದು, ಬೇಡದೇ ಇರೋದು ಏನು ಅನ್ನೋದನ್ನ ತಿಳ್ಕೊಳ್ಳುತ್ತೆ. ಅದ್ರ ಜ್ಞಾನ ಇದೆಯಲ್ಲ, ಅದು ಬರೀ ಯಾವುದಕ್ಕಿದೆ ಅಂತಂದ್ರೆ ಆಹಾರ ಮತ್ತೆ ನಿದ್ದೆ, ಇದು ಎರಡಕ್ಕೆ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಅದಕ್ಕೋಸ್ಕರನೇ ಹುಲಿಯಂತಹ ತುಂಬಾ ಕ್ರೂರವಾದಂತಹ ಕೆಳಜಾತಿಯ ಪ್ರಾಣಿ ಇದೆಯಲ್ಲ, ಅದನ್ನು ಕೂಡ ನಾವು ನಿಯಮಿತವಾಗಿ ಅದಕ್ಕೆ ಆಹಾರ ಕೊಡೋದು, ಮತ್ತೆ ಅದಕ್ಕೆ ನಿದ್ದೆ ಮಾಡೋದಕ್ಕೆ ಏನೋ ಒಂದು ಜಾಗದ ವ್ಯವಸ್ಥೆಯನ್ನ ಮಾಡಿಕೊಟ್ಬಿಟ್ರೆ ಅದನ್ನ ಪಳಗಿಸ್ಬಿಡ್ಬೋದು. ಅದಕ್ಕೇನ್ ಬೇಕು? ಆಹಾರ ಬೇಕು. ಅದು ಟೈಮಿಗೆ ಸಿಕ್ಬಿಟ್ರೆ ಅದು ಸುಮ್ಮನೆ ಇರುತ್ತೆ. ಮತ್ತೆ ಮಲಗಕ್ಕೆ ಒಂದಷ್ಟು ಜಾಗ ಬೇಕು ಅದಕ್ಕೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಬಿಟ್ರೆ ಅದನ್ನ ಆರಾಮಾಗಿ ಪಳಗಿಸ್ಬೋದು. ಇವಾಗ ಸರ್ಕಸ್ಸಲ್ಲಾಗಿರ್ಬೋದು, ಝೂನಲ್ಲಾಗಿರ್ಬೋದು, ನಾವು ಎಂಥ ಕ್ರೂರ ಮೃಗಗಳೇ ಆಗಿದ್ರು ಕೂಡ ಅವನ್ನ ಪಳಗಿಸಿಟ್ಕೊಂಡಿರ್ತಾರೆ. ಯಾಕೆ? ಅದಕ್ಕೆ ಬೇಕಾಗಿರೋದು ಬರೀ ಊಟ ಮತ್ತೆ ನಿದ್ದೆ. ಅದಕ್ಕೆ ಅನುಕೂಲ ಮಾಡಿಕೊಟ್ಬಿಡ್ತು ಅಂತಂದ್ರೆ ಅದನ್ನ ಆರಾಮಾಗಿ ಪಳಗಿಸ್ಕೋಬೋದು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ? ಆದ್ರೆ ಈ ಸರ್ಪಗಳಿದೆಯಲ್ಲ, ಅದನ್ನ ಮಾತ್ರ ಬರೀ ಊಟ ಮತ್ತೆ ನಿದ್ದೆಯಿಂದ ಪಳಗಿಸೋದಕ್ಕೆ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈಗ ನಮಗೆ ಗೊತ್ತಾಯ್ತಾ? ಕ್ಷುದ್ರ ಪ್ರಾಣಿಗಳನ್ನ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಮೊದಲು ಸ್ಥಾವರಗಳನ್ನ ಅಂದ್ರೆ ಗಿಡ ಮರಗಳನ್ನ ಸೃಷ್ಟಿ ಮಾಡ್ದ, ಈಗ ಕ್ಷುದ್ರ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ದ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.